ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಥಂಬ್ನೇಲ್ ನೋಡಿನೇ ಎಲ್ರಿಗೂ ಅರ್ಥ ಆಗಿರ್ಬೋದು ಇದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಅಂತ. ನಾವು ಆ್ಯಕ್ಚುಲಿ ಹಬ್ಬಕ್ಕಿಂತ ಮುಂಚೆನೇ ಟ್ರಾವೆಲ್ ಅಂದರೆ ಟ್ರಿಪ್ ಹೋಗಿ ಬಂದಿದ್ವಿ. ಅಂದರೆ ನಾರ್ತ್ ಇಂಡಿಯಾ ಟ್ರಿಪ್ಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ 1 ವೀಕು. ಸೊ ಅದನ್ನು ನಾನು ನಿಮ್ಮ ಜೊತೆಗೆ ಆವಾಗ ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಯಾಕೆ ಅಂದರೆ ಹಬ್ಬ ಎಲ್ಲ ಸಾಲಾಗಿ ಬಂದಿರೋದ್ರಿಂದ ನನಗೆ ಹಬ್ಬದ್ದೆಲ್ಲ ನಾನು ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಆಮೇಲೆ ಇದನ್ನು ಎಡಿಟ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಇಷ್ಟೊತ್ತಾಯಿತು. ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಲ್ವಾ. ಸೊ ಅದಕ್ಕೆ ಇವಾಗ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ನಾರ್ತ್ ಇಂಡಿಯಾ ಟ್ರಿಪ್ಗೆ ಹೋಗಿದ್ವಿ. ನಾವು ಯಾವ್ಯಾವ ಊರನ್ನ ನಾವು ಕವರ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಮುಂದೆ ಹೇಳ್ಕೊತೀನಿ ನಿಮಗೆ. ಬಟ್ ಇವಾಗ ನಾವು ಫಸ್ಟ್ ಹೋಗಿರೋದು ಡೆಲ್ಲಿಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಪ್ಯಾಕಿಂಗ್ನ ಶುರು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಕ್ಕಳು ಕೂಡ ಇವಾಗ ದೊಡ್ಡವರಾಗಿದ್ದಾರೆ. ಸೊ ಹಾಗಾಗಿ ಮಕ್ಕಳ ಪ್ಯಾಕಿಂಗ್ನ ನಾನು ಟೆನ್ಷನ್ ತೊಗೊಳ್ತಾ ಇಲ್ಲ ಇವಾಗ. ಬಟ್ ಏನೇನು ತೊಗೋಬೇಕು ಅಂತ ನಾನೊಂದು ಲಿಸ್ಟ್ ಮಾಡಿದ್ದೆ ಅವ್ರಿಗೆ. ಎಲ್ರಿಗೂ ಕೂಡ ಅದನ್ನು ವಾಟ್ಸಪ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೆ. ಸೊ ಟೆನ್ಷನ್ ಇರಲ್ಲ ಆಮೇಲೆ ಇದನ್ನು ತೊಗೊಂಡಿಲ್ಲ ನಾನು ಅದನ್ನು ಪ್ಯಾಕ್ ಮಾಡ್ಕೊಂಡಿಲ್ಲ ಅಂತ ಅವರು ಕೂಡ ತುಂಬ ಗ್ರಂಪಿಯಾಗಿ ಎಲ್ಲ ಆಗಬಾರ್ದು ಅಂತ ಮೊದಲೇ ನಾನು ಏನೇನು ತೊಗೋಬೇಕು ಅಂತ ಎಲ್ಲ ಲೀಸ್ಟ್ ಮಾಡಿಟ್ಟಿದ್ದೆ. ಬೇಸಿಕ್ ಥಿಂಗ್ಸ್ ಆಗಿರ್ಬೋದು, ಕ್ಲೋದಿಂಗಲ್ಲಿ ಯಾವ್ಯಾವ ಡೇಗೆ ಬೇಕು ಅಂತ ಮೊದಲೇ ಅವ್ರಿಗೆ ಅದನ್ನು ಲಿಸ್ಟಲ್ಲಿ ಹಾಕಿಬಿಟ್ಟಿದ್ದೆ. ಸೊ ಅವ್ರ ಎಕ್ಸೆಸರೀಸ್ ಆಗಿರ್ಬೋದು, ಈವನ್ ಅವ್ರದ್ದು ಏನೇನೇ ಇರಲಿ ಸಣ್ಣ ಪುಟ್ಟ ಥಿಂಗ್ಸು, ಬೆಲ್ಟು ಎಲ್ಲನೂ ಮರೆತುಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಮೊದಲೇ ಲಿಸ್ಟ್ ಕಳಿಸ್ಬಿಟ್ಟಿದ್ದೆ ನಾನು ವಾಟ್ಸಪ್ಪಲ್ಲಿ. ಸೊ ಅದ್ರ ಪ್ರಕಾರನೇ ಅವರು ತಮ್ಮ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ನಮ್ಮ ಮನೆಯವ್ರದನ್ನು ಪ್ಯಾಕಿಂಗ್ ನಾನೇ ಮಾಡಿ ಮುಗಿಸ್ಕೊಂಡೆ. ಯಾಕೆಂದರೆ ಅವರು ಫ್ರೀ ಆಗಿರಲಿಲ್ಲ. ಸೊ ಅವ್ರದ್ದು ನಾನು ಇವಾಗ ಆಲ್ರೆಡಿ ಮಾಡಿ ಮುಗಿಸಿದ್ದೀನಿ ನಮ್ಮ ಮನೆಯವ್ರದ್ದು. ನಾನು ಇವಾಗ ನನ್ನ ಪ್ಯಾಕಿಂಗ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತೇ ಇದೆ ಲೇಡೀಸ್ದು ಏನೇನು ಕೆಲಸ, ನಮ್ಮ ಹೆಣ್ಮಕ್ಳದ್ದು ಏನೇನು ಕೆಲಸ ಇರುತ್ತೆ ಅಂತ. ಎಲ್ರದ್ದು ಎಲ್ಲ ಮುಗಿದ ಮೇಲೇ ತಾನೇ ನಾವು ನಮ್ಮದು ಮಾಡ್ಕೊಳ್ಳೋದು ಏನೇ ಇದ್ರೂ ಕೂಡ. ಆ್ಯಕ್ಚುಲಿ ನಾವು ಇವಾಗ ಹೋಗೋವಾಗ ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಒನ್ ವೇ ರಾಜಧಾನಿ ಎಕ್ಸ್ಪ್ರೆಸ್ಸು ಮತ್ತು ಬರೋವಾಗ ಫ್ಲೈಟು, ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ನಮಗೆ ನಮ್ಮ ಮನೇಲಿ ಎಲ್ರಿಗೂ ಒಂದು ಸಾರಿ ರಾಜಧಾನಿ ಟ್ರೈನ್ ಇದೆಯಲ್ವ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಆಸೆ ಇತ್ತು. ಎಸ್ಪೆಷಲಿ ನನಗೆ, ನಮ್ಮ ಮನೆಯವರಿಗೆ ಒಂದು ಸಾರಿನಾದರೂ ನಾವು ರಾಜಧಾನಿಯಲ್ಲಿ ಕೂತ್ಕೊಂಡು ಡೆಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು, ತುಂಬ ದಿನದಿಂದ. ಸೊ ಅದಕ್ಕೆ ಇವಾಗ ನಾವು ಹೋಗೋವಾಗ ರಾಜಧಾನಿ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. ಬಟ್ ನಾವು 2 ತಿಂಗಳಿಂದ ಮುಂಚೆನೇ ನಾವು ಬುಕ್ಕಿಂಗ್ ಎಲ್ಲ ನಾವು ಮಾಡಿಸೋವಾಗ ನಾವು ಸಿಂಗಲ್ ಟೈಯರ್ ತುಂಬ ಟ್ರೈ ಮಾಡಿದ್ವಿ. ಬಟ್ ನಮಗೆ ಸಿಗಲಿಲ್ಲ. ಸೊ ನಾವು 2 ಟೈಯರೇ ನಾವು ಮಾಡಿಸ್ಕೋಬೇಕಾಯಿತು. ನಮ್ಮದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ನಮ್ಮದು ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆಗೆ ಮುಂದೆ ಶೇರ್ ಮಾಡ್ಕೋತೀನಿ. ಒಂದು ನಿಮಿಷ ನೋಡಿದೆ, ಬ್ಯಾಟ್ರಿ ಕಾರ್ಡ್ ಸಿಕ್ಕರೆ ಓಕೆ. ಏನಪ್ಪ ಆ್ಯಕ್ಚುಲಿ ಟ್ರೈನ್ ಬಂದು 8 ಗಂಟೆಗೆ ಇತ್ತು. ಸೊ ನಾವು 7 ಗಂಟೆಗೆಲ್ಲ ಸ್ಟೇಷನ್ಗೆ ರೀಚ್ ಆಗಿದ್ವಿ. ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತೇ ಇದೆ, ತುಂಬ ಜಾಸ್ತಿ ಇರುತ್ತೆ ಅಂತ ನಾವು ಬೇಗನೆ ಹೊರಟಿದ್ವಿ ಮನೆಯಿಂದ. ಇವಾಗ ನಾವು ಸ್ಟೇಷನ್ ರೀಚ್ ಆಗಿದ್ದೀವಿ. ಆ್ಯಂಡ್ ನಾವು ಸ್ಟೇಷನ್ ರೀಚ್ ಆದಾಗ ಇನ್ನೂ ಪ್ಲ್ಯಾಟ್ಫಾರ್ಮ್ ಅನೌನ್ಸ್ಮೆಂಟ್ ಆಗಿರಲಿಲ್ಲ. ನಾವು ರೀಚ್ ಆದಮೇಲೆ ಪ್ಲ್ಯಾಟ್ಫಾರ್ಮ್ನ ಅನೌನ್ಸ್ ಮಾಡಿದ್ರು. ಟ್ರೈನ್ ಬಂದು 8 ಪ್ಲ್ಯಾಟ್ಫಾರ್ಮ್ಗೆ ಬರಬೇಕಿತ್ತು. ಸೊ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಅದು ಬ್ಯಾಕ್ ಗೇಟಿಗೆ ಇತ್ತು 8th ಪ್ಲ್ಯಾಟ್ಫಾರ್ಮು. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ.
ಆ್ಯಕ್ಚುಲಿ ಬ್ಯಾಗೇಟ್ ಬಂದು ಸ್ವಲ್ಪ ದೂರ ಇದೆ, ಅದಕ್ಕೆ ನಾವು ಬ್ಯಾಟ್ರಿ ಕಾರ್ನ ನೋಡ್ತಾ ಇದ್ವಿ. ಅಂದರೆ ಇಷ್ಟೊಂದೆಲ್ಲ ಲಗೇಜ್ ಇಟ್ಕೊಂಡು ನಾವು ಅಲ್ಲಿವರೆಗೂ ಹೋಗೋದು ಅಂದರೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಅದಕ್ಕೆ ನಾವು ನೋಡ್ತಾ ಇದ್ವಿ ಬ್ಯಾಟ್ರಿ ಕಾರ್ನ ಎಲ್ಲಾದರೂ ಸಿಗುತ್ತೆ ಅಂತ. ಸೊ ಲಕಿಲಿ ಸಿಕ್ತು ಅದು ಕೂಡ. ಸೊ ನಾವು ಅದರಲ್ಲಿನೇ ಇವಾಗ ಹೋದ್ರಾಯಿತು ಬ್ಯಾಗ್ ಗೇಟ್ಗೆ ಅಂತ ಎಲ್ಲ ಲಗೇಜ್ನ ಅದರಲ್ಲಿ ಲೋಡ್ ಮಾಡಿಕೊಂಡು ಆಮೇಲೆ ನಾವು ಹೊರಟ್ವಿ. ಸರಿ ಸರ್. ಹಿಂದೆ ನಾನು ಮತ್ತು ಯಶ್ ಇಬ್ಬರು ಸೇರಿಕೊಂಡು ಸ್ವಲ್ಪ ದೊಡ್ಡ ದೊಡ್ಡ ಲಗೇಜೆಲ್ಲ ಇಟ್ಕೊಂಡು ಹಿಂದೆ ಕೂತ್ಕೊಂಡ್ವಿ. ಆ್ಯಂಡ್ ಮುಂದೆ ಈಶಾನ್ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರ್ಕೊಂಡು ಕೂತ್ಕೊಂಡ್ರು. ಬ್ಯಾಟ್ರಿ ಕಾರ್ ಸ್ವಲ್ಪ ದೊಡ್ಡದಾಗೆ ಇತ್ತು, ಚೆನ್ನಾಗಿ 4 ಜನ ಸೇರಿಕೊಂಡು ಕೂತ್ಕೊಳ್ಳೋ ಥರ, ಅಂದರೆ ಲಗೇಜು ಕೂಡ ಇಟ್ಕೊಳ್ಳೋದಕ್ಕೆ ಪ್ರಾಪರಾಗಿ ಪ್ಲೇಸ್ ಇತ್ತು. ನಾವು ಇವಾಗ ಹೋಗ್ತಾ ಇದ್ದೀವಿ ಬ್ಯಾಕ್ ಗೇಟಿಗೆ. ಆ್ಯಂಡ್ ನಾವು ಹೋಗೋವರೆಗೂ ಟ್ರೈನ್ ಇನ್ನೂ ಬಂದಿರಲಿಲ್ಲ. ನಾನು ಬೇರೆ ಯಾವುದೋ ಟ್ರೈನನ್ನು ನಾನು ರಾಜಧಾನಿನೇ ಅಂದ್ಕೊಂಡು ಶೂಟ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ಅದು ನಮ್ಮ ಟ್ರೈನ್ ಅಲ್ಲ ಅಂತ. ನಾವು ಬ್ಯಾಗ್ ಗೇಟ್ ರೀಚ್ ಆಗಿ ಲಗೇಜ್ ಎಲ್ಲ ಇಳಿಸ್ಕೊಂಡು ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿನೇ ಟ್ರೈನ್ ಕೂಡ ಬಂತು. ಟ್ರೈನ್ ತುಂಬಾ ಕ್ರೌಡೆಡ್ ಆಗಿತ್ತು. ಅಂದರೆ ಇದು ಹಾಲಿಡೇ ಇರೋದ್ರಿಂದ ಎಲ್ರಿಗೂ ರಜೆ ಇರುತ್ತಲ್ವ, ಸೊ ಕ್ರೌಡು ಇರೋದು ಮಾಮೂಲಿನೇ. ಬಟ್ ಆ್ಯಕ್ಚುಲಿ ನಾನು ನಿಮ್ಮ ಜೊತೆಗೆ ಇದ್ರದ್ದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅನ್ಬೋದು ಅಥವಾ ರಿವ್ಯೂ ಅನ್ಬೋದು ಹೇಳೋದಕ್ಕೆ ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಬಟ್ ಟ್ರೈನ್ ನೋಡಿದ್ರೆ ನಮಗೆ ಕ್ಲೀನಾಗಿ ಅನ್ನಿಸ್ತು. ಬಟ್ ನಮಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟೇ ಆಯಿತು. ಯಾಕೆ ಅಂತಂತಂದರೆ ಗೌರ್ಮೆಂಟದ್ದು ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ತುಂಬ ಕ್ಲೀನ್ ಮಾಡ್ತಾಯಿದ್ರು. ಎವ್ರಿ 2-3 ಅವರ್ಸ್ ಬಂದುಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು. ಅವ್ರದ್ದೇನೂ ಪ್ರಾಬ್ಲಮ್ ಇಲ್ಲ. ನಮಗೆ ಅವ್ರ ಕಡೆಯಿಂದ ಅನ್ನೋದಕ್ಕಿಂತ ನಮ್ಮ ಕಡೆಯಿಂದನೇ ತುಂಬ ತಪ್ಪುಗಳಿವೆ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಎಲ್ಲಿವರೆಗೂ ನಮ್ಮ ಜನಕ್ಕೆ ನಮ್ಮಲ್ಲಿನೇ ಆ ಸಿವಿಕ್ ಸೆನ್ಸು, ನಾವು ಕ್ಲೀನಾಗಿ ಇಟ್ಕೋಬೇಕು, ಯಾವುದೇ ವಸ್ತುನ, ಯಾವುದೇ ಪಬ್ಲಿಕ್ ಪ್ರಾಪರ್ಟಿನ ನಾವು ಕ್ಲೀನಾಗಿ ಇಟ್ಕೋಬೇಕು ಅಂತ ಎಲ್ಲಿವರೆಗೂ ನಮ್ಗೆ ಅನಿಸೋದಿಲ್ವೋ ಅಲ್ಲಿವರೆಗೂ ಯಾವುದೇ ಪಬ್ಲಿಕ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಯಾವುದನ್ನೇ ನಾವು ಒಂದು ಕ್ಲೀನ್ ಎನ್ವಿರಾನ್ಮೆಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಅಂತ ನನಗೆ ಇಲ್ಲಿ ಹೇಳೋಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವರು ಎವ್ರಿ 2 ಅವರ್ಸು ಅಥವಾ 3 ಅವರ್ಸ್ಗೂ ಬಂದು ಕ್ಲೀನ್ ಮಾಡಿಕೊಡ್ತಾಯಿದ್ರು ಎಲ್ಲ ಸರ್ವೆಂಟ್ಸು. ಬಟ್ ಎಷ್ಟೋ ಜನ ತಾವು ತಿಂದಿರೋ ಪ್ಲೇಟ್ಸ್ ಆಗಿರಬಹುದು, ತಾವು ಮನೆಯಿಂದ ಆಗಿರಬಹುದು ಅಥವಾ ಫ್ರೂಟ್ಸು ಎಲ್ಲನೂ ಅವರು ಅಲ್ಲೇ ತಿಂದು ಅಲ್ಲೇ ಬಿಸಾಕ್ತಾಯಿದ್ರು. ಆ್ಯಂಡ್ ತಮಗೆ ತಿಳ್ಕೊಂಡು ಯಾರೂ ಕ್ಲೀನೆಲ್ಲ ಮಾಡ್ತಾ ಇರಲಿಲ್ಲ. ಸೊ ಅದನ್ನೊಂದು ನೋಡಿ ನಮಗೆ ತುಂಬ ಬೇಜಾರಾಯಿತು. ಮಾಡೋ ಪ್ರಯತ್ನ ಎಲ್ಲ ಗೌರ್ಮೆಂಟ್ ಮಾಡಿದ್ರೂ ಕೂಡ ಅದನ್ನು ಇಟ್ಕೊಳ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸು ಕೂಡ ನಮ್ಮ ಜನಕ್ಕೆ ಯಾವಾಗ ಬರುತ್ತೆ, ಅದು ಬಂದಾಗ ನಮಗೆ ಆ ಎನ್ವಿರಾನ್ಮೆಂಟನ್ನು ನಾವು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫುಡ್ ಕೂಡ ಅಷ್ಟೇ, ನಾವು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಟ್ರೈನ್ ಫುಡ್ಡು. ಯಾಕೆಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಅವರು ನಮಗೆ ಚಾರ್ಜ್ ಮಾಡಿ ತೊಗೊಂಡಿದ್ರು. ಬಟ್ ಓಕೆ ಆ ಥರ ತಿನ್ನಲೇಬಾರ್ದು, ತಿನ್ನೋದಕ್ಕೆ ಆಗೋದೇ ಇಲ್ಲ ಅಂತ ಆ ಥರ ಏನಿರಲಿಲ್ಲ. ಓಕೆ ಇತ್ತು, ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್ ಆ್ಯಕ್ಚುಲಿ. ನಮ್ಮದೇ ಕ್ಲೀನ್ वो दोनों हाथों से ले लेना। ची मैंने वीडियो ले ली उसका.
ಬಟ್ ಬೇರೆ ಎಲ್ಲ ವಿಷಯ ಬಂದಾಗ ಟಾಯ್ಲೆಟ್ ಆಗಿರ್ಬೋದು ಮತ್ತು ಕೋಚ್ ಆಗಿರ್ಬೋದು ತುಂಬಾ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಯಾರೂ ಕ್ಲೀನಾಗಿ ಇಟ್ಕೊಳ್ತಾ ಇರಲಿಲ್ಲ. ಒಂದಂತಂದರೆ ನೀವು ಏನಾದ್ರೂ ಸಿಂಗಲ್ ಟೈಯರೆಲ್ಲ ಏನಾದ್ರೂ ನೀವು ಟ್ರಾವೆಲ್ ಮಾಡಿದ್ರೆ ನೀವು ಬಹುಶಃ ನೀವು ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದು. ಯಾಕೆಂದರೆ ಅಲ್ಲಿ ಕ್ಯಾಬಿನ್ ಎಲ್ಲ ಇರುತ್ತೆ, ನೀವು ನಿಮ್ಮದು ಸಪ್ರೇಟ್ ಫ್ಯಾಮ್ಲಿನೇ ಇರುತ್ತೆ. ಸೊ ನೀವು ಅದನ್ನು ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೋದು ಅಂತ ನಾನು ಹೇಳೋಕ್ಕಿಲ್ಲಿ ಇಷ್ಟಪಡ್ತೀನಿ. ಬಟ್ ಎಲ್ಲಿವರೆಗೂ ನಮ್ಮಲ್ಲಿನೇ ಅದು ಒಂದು ಅವೇರ್ನೆಸ್ ಬರೋದಿಲ್ವೋ ಅಲ್ಲಿವರೆಗೂ ನಮಗೆ ಆ ಒಂದು ಎನ್ವಿರಾನ್ಮೆಂಟು ಸಿಗಲ್ಲ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. गुड मॉर्निंग. ब्रेकफास्ट कैसा था? अच्छा नहीं था? बिल्कुल अच्छा नहीं था. ऐसा था ब्रेड थोड़ा. ये मील्स और व्हील्स. व्हील का मतलब है पहिया. कटलेट ब्रेड बटर ठीक है. आउट ऑफ 10 2.5. 2.5. That's it. इडली चाहिए तो खा लो. सिकंदराबाद की इडली कैसी थी? खुद ही मुझे आता वो जाके 1 घंटा हो गया. अरे ಆಮೇಲೆ ಈ ಟ್ರೈನ್ ಬಂದು 2 ನೈಟ್ಸು 1 ಡೇ ಜರ್ನಿ ಆಗಿರುತ್ತೆ. ಅಂದರೆ 2 ನೈಟು ಅಲ್ಲೇ ಮಲ್ಕೊಳ್ಬೇಕಾಗತ್ತೆ ಆ್ಯಂಡ್ 1 ಹೋಲ್ ಡೇ ಯು ಹ್ಯಾವ್ ಟು ಸಿಟ್ ಇನ್ ದ ಟ್ರೈನ್ ಓನ್ಲಿ. ಸೊ ಯಾರಿಗೆ ಇದು ಪೇಷನ್ಸ್ ಇದೆಯೋ 1 ಫುಲ್ ಡೇ 1 ಹೋಲ್ ಡೇ ಟ್ರೈನಲ್ಲಿ ಕೂತ್ಕೊಳ್ಳೋರು ಅವರು ಮಾತ್ರ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ದೇ ಕ್ಯಾನ್ ಟ್ರೈ ಇಟ್. ಬಟ್ ಯಾರಿಗೆ ಪೇಷನ್ಸ್ ಇಲ್ವೋ ಪ್ಲೀಸ್ ನಾನು ಇದನ್ನು ಅವ್ರಿಗೆ ರೆಕಮೆಂಡ್ ಮಾಡಲ್ಲ ಅಂತ ಹೇಳೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಮೊದಲು ಎಕ್ಸೈಟ್ಮೆಂಟಲ್ಲಿ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಬೋರ್ ಆಯಿತು. ಬಟ್ ಕಂಪನಿ ಇದ್ದರೆ ಯು ಕ್ಯಾನ್ ಎಂಜಾಯ್, ಅದನ್ನು ಮಾತ್ರ ಹೇಳ್ಬೋದು. ಬಟ್ ಕಂಪನಿ ಇಲ್ಲ, ಇಬ್ಬರೇ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ನನಗನ್ಸುತ್ತೆ. Salt. फाइनली फेवरेट मलाई कोफ्ता टेस्ट करके बता कैसा है. टेस्ट ಮಾಡಿ ಹೇಳು. व्हाट क्या बोला? नहीं टेस्ट ಹೇಗಿದೆ ಹೇಳು. ಓಕೆ ಓಕೆನಾ ಹೆಂಗೆ? ಹಾಂ ಟೇಸ್ಟ್ ಮಾಡು ಮತ್ತು. ठीक ಅದ. ಗುಡ್. ಫೈನಲಿ ಓಕೆ ಎಂಜಾಯ್. ಏನಪ್ಪ ನಿದ್ದೆ ಆಯಿತಾ? ಹಾಂ ನಿದ್ದೆ ಆಯಿತಾ? 1 ಗಂಟೆಗೆ ಎದ್ದಿ. ಏನಾಯಿತು? आप गेट पे ही छोड़ोगे ना, अंदर थोड़ी छोड़ोगे यार. अरे ऐसे बैठेगे तो पहले सारा बैठ जाएगा भाई साहब. क्यों भाई साहब 200 रुपये दे दे यार. 700 मीटर का तो डिस्टेंस है यार. ಆ್ಯಂಡ್ ಫೈನಲಿ ಆಫ್ಟರ್ ಅ ಲಾಂಗ್ ಜರ್ನಿ ಅಂದರೆ 34 hours ಅಂತಲೇ ಹೇಳ್ಬೋದು. ಟ್ರೈನ್ 34 hours ಇತ್ತು. ಸೊ ನಾವಿವಾಗ ಡೆಲ್ಲಿ ರೀಚ್ ಆಗಿದ್ದೀವಿ ಫೈನಲಿ. ಸೊ ಇವಾಗ ನಾವು ಟ್ಯಾಕ್ಸಿಗೋಸ್ಕರ ಕಾಯ್ತಾ ಇದ್ವಿ. ಟ್ಯಾಕ್ಸಿ ಮಾಡಿಕೊಂಡು ಇವಾಗ ನಾವು ರೂಮ್ ಕಡೆಗೆ ಅಂದರೆ ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ.
ನಾವಿವಾಗ ಡೆಲ್ಲಿ ನೋಡೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಅಂದರೆ ನಾವು ರೂಮಲ್ಲಿ ತುಂಬ ಟೈಮ್ ಎಲ್ಲ ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ, ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮಗೆ ಡೆಲ್ಲಿಯಲ್ಲಿ ತುಂಬ ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೋಬೇಕಿತ್ತು. ಅದಕ್ಕೆ ನಾವು ಹೋಟೆಲ್ ಪ್ಯಾಕೇಜನ್ನೇ ತೊಗೊಂಡು, ಅಂದರೆ ಅವ್ರದ್ದೇ ಟ್ಯಾಕ್ಸಿ ಸರ್ವಿಸಸ್ನ ತೊಗೊಂಡು ನಾವಿವಾಗ ಡೆಲ್ಲಿ ನೋಡೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. Very clean. For the weather that it's having, it's way too clean. Should be much cooler than this. ದಿಸ್ ಈಸ್ ದ ಇಂಡಿಯಾ ಗೇಟ್ ಆ್ಯಂಡ್ ನಾವು ಫಸ್ಟ್ ಪ್ರಿಫರೆನ್ಸ್ ಅಂದರೆ ನಮ್ಮದು ಫಸ್ಟ್ ಪ್ರಿಫರೆನ್ಸು ಇಂಡಿಯಾ ಗೇಟೇ ಆಗಿತ್ತು. ನಾವು ತುಂಬ ದಿನದಿಂದ ನೋಡಬೇಕು ಅಂದ್ಕೊಂಡಿದ್ದು ನಾವು ಇಂಡಿಯಾ ಗೇಟ್ನ. ಅದೇ ಥರ ನಾವು ಗೈಡ್ಗೆ ಅಂದರೆ ನಮ್ಮ ಡ್ರೈವರ್ಗೆ ಹೇಳಿದ್ವಿ ನಮ್ದು ಏನೇನು ಪ್ರಿಫರೆನ್ಸಸ್ ಇದೆ ಅಂತ ನಾವು ಮೊದಲೇ ಅವ್ರಿಗೆ ಲಿಸ್ಟ್ ಕೊಟ್ಬಿಟ್ಟಿದ್ವಿ. ಸೊ ಅದೇ ಪ್ರಕಾರನೇ ಅವ್ರು ಇವಾಗ ನಮಗೆ ಇಂಡಿಯಾ ಗೇಟ್ಗೆ ಕರ್ಕೊಂಡು ಬಂದರು. Look at that. Oh. ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ. ತುಂಬ ಹೊತ್ತೇನು ನಿಂತ್ಕೊಳ್ಳಿಲ್ಲ. ಕ್ರೌಡು ಕೂಡ ತುಂಬ ಇರಲಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಬೇಗ ಹೋಗಿದ್ವಿ ಏನೋ ಅಂತ ಅಂದ್ಕೋಬೋದು. ಹಾಗೆಯೇ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಗ್ರಾಫ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಇವಾಗ ನಾವು ರಾಷ್ಟ್ರಪತಿ ಭವನ್ಗೆ ಬಂದಿದ್ದೀವಿ. ತುಂಬ ಹತ್ತಿರನೇ ಇದೆ. ಅಂದರೆ ಇಂಡಿಯಾ ಗೇಟಿಂದ ರಾಷ್ಟ್ರಪತಿ ಭವನಕ್ಕೆ ಹೋಗೋದಕ್ಕೆ ಒಂದು 5 ಮಿನಿಟ್ಸ್ ಅಷ್ಟೇ. ಅಂದರೆ ಎಲ್ಲನೂ ಅಲ್ಲೇ ಒಂದೇ ಸರ್ಕಲ್ಲಿನೇ ನೀವು ನೋಡ್ಬೋದು. ಎಲ್ಲನೂ ಗೌರ್ಮೆಂಟ್ ಆಫೀಸಸ್ಸು, ಅಂದರೆ ರಾಷ್ಟ್ರಪತಿ ಭವನ್ ಆಗಿರ್ಬೋದು, ಇಂಡಿಯಾ ಗೇಟ್ ಆಗಿರ್ಬೋದು, ಹಾಗೆಯೇ ಪಾರ್ಲಿಮೆಂಟ್ ಆಗಿರ್ಬೋದು. ಸೊ ನೀವು ಒಂದು 20 to 30 ಮಿನಿಟ್ಸಲ್ಲಿ ಎಲ್ಲನೂ ಕವರ್ ಮಾಡ್ಕೋಬೋದು. How many movies they've shot here? Wait. You won't take some Yes, I want to take some pictures. इधर ही उधर थोड़ा उतार दो, थोड़ा सा उतारो, मैं पिक्चर लेता अभी. रफी मार्ग. फंडामेंटल राइट्स वाला मतलब वो दैट्स माय ये पाली नया वाला कहाँ है? हो कुछ दिखते इधर तो कुछ दिखता ही नहीं है. ये वाला? वो दिस इज न्यू विस्टा. अच्छा दिखेगा नहीं भाई. The Vista. ऐसे ही देखना पड़ेगा क्या? Yes. ಮತ್ತೆ ಒಳಗೆ ಬಿಡ್ತಾರೆ ಥೋಡಿ. Oh my god. ಸೆಂಟರ್ ಮಾಡ್ಕೊಂಡೆ ಸೆಂಟ್ರಲ್ ಅಂದ್ರೆ ಅಷ್ಟು ಬರಲಿಲ್ಲ, ಬಟ್ ಇಟ್ಸ್ ಫೈನ್. This is so nice यार. Lord इधर ही होगा ना जी. Vista record was that guy Japanese or something. last Did he say Buddha sign? MP Singh. और 10 जनपद ಕहाँ पे मिनिस्टर Justice Manoj. ಇವೆಲ್ಲ ಅದೇ ಅನ್ನಿಸ್ತದಲ್ಲ, ಮಿನಿಸ್ಟರ್ಸ್ ಹೌಸ್ ಓನ್ಲಿ. सुप्रीम कोर्ट जज अच्छा रोड हो. ಎಲ್ಲಿ 2 जनपद, 1 जनपद. 12 इधर ही आएगा क्या अभी? बाहर नहीं आता है. बाहर बुलाया है, फोन करा उनको. इधर ही क्या गेट गए. ये एंट्री है क्या? हाँ एंट्री है. वो जैसे पीएम हाउस ना. हाँ, पीएम हाउस. इधर तो फुल सिक्योर्ड. ಅಲ್ಲಿ ನೋಡಿ ಏನು ಕಾಣ್ತಾನೆ ಇಲ್ಲ. ಇಲ್ಲ ಅಲ್ಲ ಹೋಗ್ಕೊಂಡು ಟಿವಿ ಸೀನ್ಸ್ ಇಲ್ಲಿ ನೋಡಿ ಇನ್ನೊಂದು CCTVs ಯಾವ ಅದೇ ಇನ್ನೊಂದು ಎಂಟ್ರಿ वो exit. ಹಾಂ
ಎಕ್ಸಿಟ್ ನೋಡಿಲ್ಲ ಔಟ್ಸೈಡ್ ಆಲ್ ಸೆಕ್ಯೂರಿಟೀಸ್ ಇಲ್ಲಿಂದ ನೋಡಿ Ashoka Police Line. ಅಶೋಕ್ ಪೊಲೀಸ್ ಲೈನ್ ರೆಸಿಡೆನ್ಷಿಯಲ್ ಸಮಥಿಂಗ್. मोदी का घर है हाँ. ये अच्छा वो जो भी केन राउंड बैक है ओ माय गॉड ಫುಲ್ ಆಫ್ ಸೆಕ್ಯೂರಿಟಿ. ಅಲ್ಲ ಗೊತ್ತಾಗಲ್ಲ ಏನದು ಮನೆ ಅನ್ಸ್ ಪೂರ್ತಿ ಕಾಡ್ದಾಗಿದ್ದಂಗೆ ಫುಲ್. ಕಾರ್ಡ್ ಅದೇ ಅಂತೀನಿ, ಏನು ಕಾಣಿಸೋದೇ ಇಲ್ಲ ಹೊರಗಡೆ. ವೆರಿ ಡಿಫಿಕಲ್ಟ್ ಅಲ್ಲ ಅವ್ರು ಹಂಗೆ ಫುಲ್ಲಿ ಸೆಕ್ಯೂರ್ಡ್ ಮತ್ತೆ ಅಲ್ಲ ಕಾರ್ಡ್ ಆಬ್ವಿಯಸ್ಲಿ ಯಾರು ಆ್ಯಕ್ಚುಲಿ ಎಲ್ಲನೂ ನೋಡ್ಕೊಂಡು ವಾಪಸ್ ಬರೋವಾಗ PM ಹೌಸು ಅಲ್ಲೇ ಬರುತ್ತೆ ಅಂತ ನಮ್ಮ ಗೈಡ್ ಹೇಳಿದ್ರು. ಸೊ ಅದನ್ನು ಕೂಡ ನಾವು ನೋಡ್ಕೊಂಡು ಬಂದ್ರಾಯ್ತು ಅಂತ ಹೋಗಿದ್ವಿ. ಅಂದರೆ ಅದೇ ರೋಡಲ್ಲಿ ಬರುತ್ತೆ, ಗೌರ್ಮೆಂಟ್ ಆಫೀಸಸ್ ಜೊತೆಗೆ ಅವ್ರ ರೆಸಿಡೆನ್ಸು ಕೂಡ ಅಲ್ಲೇ ಬರುತ್ತೆ, ಒಂದೇ ಸರ್ಕಲಲ್ಲಿ ಅಂತಲೇ ಹೇಳ್ಬೋದು. ಸೊ ನಮಗೆ ಇದೇ ಥರ ಡೆಲ್ಲಿನ ಲೋಕಲ್ಸ್ ಥರ ಎಂಜಾಯ್ ಮಾಡಬೇಕಿತ್ತು. ಅದೇ ಥರ ನಮ್ಮ ಡ್ರೈವರು ಕೂಡ ನಮಗೆ ಎಲ್ಲನೂ ಹೇಳ್ತಾ ಹೋಗ್ತಾಯಿದ್ರು, ಇದು ಇಲ್ಲಿದೆ, ಇದು ಮೋದಿ ಮನೆ, ಈ ಥರ ಎಲ್ಲ. ಆ ಥರ ನಾವು ಅದನ್ನು ಕೂಡ ನಾವು ಕವರ್ ಮಾಡ್ಕೊಂಡ್ವಿ. ಸೆಕ್ಯೂರಿಟಿ ತುಂಬಾ ಇತ್ತು, ಆಬ್ವಿಯಸ್ ಅಲ್ವಾ, ತುಂಬಾ ಸೆಕ್ಯೂರ್ಡ್ ಆಗಿರೋಂಥ ಪ್ಲೇಸು ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ಇವಾಗ ನಾವು ಕುತುಬ್ ಮಿನಾರ್ ಹತ್ರ ಬಂದಿದ್ದೀವಿ. ನೆಕ್ಸ್ಟ್ ನಮ್ಮದು ಕುತುಬ್ ಮಿನಾರ್ ಆಗಿತ್ತು ನಮ್ಮ ಲಿಸ್ಟಲ್ಲಿ. ಸೊ ಅದನ್ನು ನೋಡೋದಕ್ಕೆ ಅಂತ ನಾವು ಬಂದಿದ್ದೀವಿ. ಇವಾಗ ಟಿಕೆಟ್ಸ್ನ ತೊಗೊಂಡು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬ್ಯಾಗ್ ಓಕೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕುತುಬ್ ಮಿನಾರಲ್ಲಿ ನನಗೆ ಪರ್ಸ್ನಲ್ಲಾಗಿ ಹೇಳಬೇಕು ಅಂತಂದರೆ ಟೋಮ್ ಒಂದು ಬಿಟ್ಟರೆ ಬೇರೆ ಏನೂ ನೋಡೋ ಹಾಗೆ ನನಗಂತೂ ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ಮಿಕ್ಕಿರೋ ಪಾರ್ಟೆಲ್ಲ ತುಂಬ ಪಾಳು ಬಿದ್ದಿರೋ ಥರ ನಮಗೆ ಅನ್ನಿಸ್ತು. ಸೊ ನಾವು ಕೂಡ ತುಂಬ ಟೈಮಲ್ಲಿ ಸ್ಪೆಂಡ್ ಮಾಡಲಿಲ್ಲ. ಟೋಮ್ ಒಂದು ಚೆನ್ನಾಗಿದೆ, ಅದು ಬಿಟ್ಟರೆ ನಮಗೆ ಬೇರೆ ಏನೂ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಓಕೆ, ಒಂದು ಸಾರಿ ನಾವು ಹೋಗಿ ನೋಡ್ಕೊಂಡು ಬಂದ್ವಿ ಅಂತ ಅನ್ನೋದಷ್ಟೇ. ಬಟ್ ಯಾಕೋ ಅಲ್ಲಿ ನಮಗೆ ಅಷ್ಟೊಂದು ಚೆನ್ನಾಗಿ ವೈಬ್ ಬರಲಿಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಅವ್ರವ್ರದ್ದು ಫೀಲಿಂಗ್ಸ್ ಅವ್ರವ್ರಿಗೆ ಅಲ್ವಾ. ಅಂದರೆ ನಮಗೆ ಈ ಥರ ಅನ್ನಿಸ್ತು. ಟೋಂಬ್ ಏನೋ ಚೆನ್ನಾಗಿದೆ, ನೋಡೋ ಥರ ಇದೆ, ಬಟ್ ಮಿಕ್ಕಿರೋದೆಲ್ಲ ತುಂಬ ಬೇಜಾರಾಗುತ್ತೆ, ತುಂಬ ಪಾಳು ಬಿದ್ದಿರೋ ಥರ ಎಲ್ಲ ಇದೆ. ಹಾಂ Case some lightning, and after lightning, what is this? Sikandar Lodi finished its construction. Should have fallen a long time ago. ಆ್ಯಂಡ್ ಮೊಘಲ್ಸ್ ಎಲ್ಲ ನಮ್ಮನ್ನು ಯಾವ ರೀತಿ ಆಳಿದ್ರು, ಯಾವ ರೀತಿ ಡೆಸ್ಟ್ರಾಯ್ ಮಾಡಿದ್ರು ಅನ್ನೋದನ್ನು ನಾವು ನಾರ್ತ್ ಕಡೆಗೆ ಹೋದಾಗಲೇ ನಮ್ಗೆ ಅದು ಫೀಲ್ ಬರುತ್ತೆ. ಸೊ ಅಲ್ಲಿ ಪ್ರತಿಯೊಂದು ನೋಡೋವಾಗ್ಲೂ ನಮಗೆ ಆ ಫೀಲ್ ಬರ್ತಾಯಿತ್ತು. ಮಕ್ಕಳು ಕೂಡ ಅಷ್ಟೇ, ಇದು ಹೀಗೆ ಅದು ಹಾಗೆ ಅಂತ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದ ಯಶ್ ಕೂಡ. ಸರಿ, ಅದನ್ನೆಲ್ಲ ನಾವು ತುಂಬ ಹೊತ್ತು ನಾವು ನಿಂತ್ಕೊಳ್ಳಿಲ್ಲ ಅಲ್ಲಿ. ಜಾಸ್ತಿ ಅಂತಂದರೆ ಒಂದು 15-20 ಮಿನಿಟ್ಸ್ ಅನ್ಕೋತೀನಿ ಅಷ್ಟೇ ನಿಂತ್ಕೊಂಡು ನಾವಿವಾಗ ಲಂಚ್ಗೆ ಅಂತ ತುಂಬ ಹುಡುಕಾಡಿದ ಮೇಲೆ ನಮಗೆ ಪ್ಯೂರ್ ವೆಜ್ ಇರೋದು ರಾಜಸ್ಥಾನಿ ರೆಸ್ಟೋರೆಂಟ್ ಸಿಕ್ತು. ಅಂದರೆ ಬಿಕಾನೇರ್ ವಾಲಾ ಅಂತ. ಇಲ್ಲಿ ಇದು ಸ್ವೀಟ್ ಮಾರ್ಟು ಮತ್ತು ರೆಸ್ಟೋರೆಂಟ್ ಕೂಡ ಆಗಿತ್ತು. ಸೊ ಇಲ್ಲಿನೇ ನಾವು ಲಂಚ್ಗೆ ನಿಂತ್ಕೊಂಡಿದ್ವಿ. ಡ್ರೈವರ್ ಕೂಡ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಇಲ್ಲಿ ಲಂಚ್ಗೆ ನಾವು ಬಂದಿದ್ದೀವಿ ಇವಾಗ. ಲಂಚ್ ಕೂಡ ತುಂಬ ಸೂಪರಾಗಿತ್ತು. ಆ್ಯಂಡ್ ಇದಾದಮೇಲೆ ನಾವು ಏನೇನು ಮಾಡಿದ್ವಿ, ಏನೇನು ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ, ಅಂದರೆ ಟ್ರಾವೆಲ್ ಸೀರೀಸದ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ನಿಮಗೆಲ್ಲ ಇವತ್ತಿನ ವ್ಲಾಗು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ.